ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ ನಾಯ್ಡು. ಇನ್ನು ಯಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಈ ವ್ಲಾಗ್ ಏನು ಬಗ್ಗೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಮತ್ತು ನಮ್ಮ ಫೇವ್ರೆಟ್ ಪ್ಲೇಸ್ಗೆ ಹೋಗ್ತಿದ್ದೀವಿ, ನಮ್ಮ ಮೈಸೂರಿಗೆ. ಸೊ ಟೈಮ್ ಅರೌಂಡ್ 4:15 ಆಗಿದೆ. ಅಲಾರಾಮ್ ನಾನು 3ಗೆ ಇಕ್ಕಿರೋದು. ಸೊ 4:15ಗೆ ಎದ್ದಿದ್ದೀನಿ. ಇವಾಗ ಅಷ್ಟೇಲಿ ಮನೆ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಅಷ್ಟಕ್ಕಲ್ಲಿ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಪೂಜೆ ಎಲ್ಲ ಆಗಿದೆ, ನಮ್ಮ ರೆಡಿ ಆಗ್ತಿದ್ದಾರೆ. ನಂದು ಪೂಜೆ ಆಯಿತು. ಟೈಮ್ ಅರೌಂಡ್ 5:15 ಆಗಿದೆ. ಅಷ್ಟೇ ಮುಗಿಸಿ ನಾನಂತೂ ರೆಡಿ ಆಗಿದ್ದೀನಿ. ಸೊ ಇವಾಗ ಎಷ್ಟೊತ್ತಿಗೆ ಬಿಡ್ತೀವಿ. ಆ್ಯಕ್ಚುಲಿ ಇವತ್ತು ನಮ್ಮ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಬಸ್, ಫ್ರೀ ಬಸ್ ಅಲ್ವಾ ಗರ್ಲ್ಸ್ಗೆ. ಸೊ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಬಸ್ಸಲ್ಲಿ. ಸೊ ಇಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಏನು ಅಂತ ನೋಡೋಣ. 5:26 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಬಾಯ್ ಪಪ್ಪ. 6:30 ಆಗಿದೆ. ಇವಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಇವಾಗ ಸ್ಯಾಟಲೈಟ್ ಹತ್ರ ಹೋಗ್ತೀವಿ ಗಾಯ್ಸ್. ಇವಾಗ ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಬಸ್ಸಸ್ ಎಲ್ಲ ಆ ಕಡೆ ನಿಂತಿದೆ ನೋಡಿ. ಸೊ ಡೈರೆಕ್ಟ್ ಮೈಸೂರು ಬಸ್ ಹತ್ಕೊಂತೀವಿ. ಟೈಮ್ ಅರೌಂಡ್ ಇವಾಗ 7 ಆಗಿದೆ. 7ಗೆ ರೀಚ್ ಆಗ್ತೀವಿ ಅಂತ ನೋಡೋಣ. ಹಾಯ್ ಮಾ. ದೇವಸ್ಥಾನಕ್ಕೆ ಹೋಗ್ತಾರದು ಎಷ್ಟು ಖುಷಿ ಆಗ್ತಾ ಇದೆ ನಿನಗೆ? ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಎಷ್ಟು ಸಾರಿ ಬೇಕಾದರೂ ಹೋಗ್ತೀವಿ, ಬೇಜಾರಾಗುತ್ತೆ. ಸೊ ಇವಾಗ ಟೈಮ್ 7 ಆಗಿದೆ. ಇವಾಗ ಬಸ್ ಮೂವ್ ಆಗ್ತಿದೆ. ಮೈಸೂರಿಗೆ ಹೋಗಿ ರೀಚ್ ಆಗೋಷ್ಟಕ್ಕೆಲ್ಲ ಎಷ್ಟೊತ್ತಾಗುತ್ತೆ ನೋಡೋಣ. ಗೈಸ್ ಟೈಮ್ ಬಂದ್ಬಿಟ್ಟು ಇವಾಗ 9:30. ಇವಾಗ ಬಂದು ಮೈಸೂರು ಬಸ್ ಸ್ಟ್ಯಾಂಡ್ ಹತ್ರ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ಲ ಒಮ್ಮೆ, ಅಲ್ಲೋಗಿ ಮೈಸೂರು ಬಸ್ ಬೆಟ್ಟಕ್ಕೆ ಹೋಗೋ ಬಸ್ ಹತ್ತಬೇಕು. ಇದು ಸಿಟಿ ಬಸ್ ಸ್ಟ್ಯಾಂಡ್ ಮೈಸೂರ್ದು. ಲಾಸ್ಟ್ ಮುಂದೆ ಒಂದು ಬಸ್ ಇರುತ್ತೆ, ಆ ಬಸ್ ಹೋಗಿ ನಾವು ಕ್ಯಾಚ್ ಮಾಡ್ಕೊಬೇಕು. ಈಗ ಸ್ಟಾಪಿಗೆ ಬಂದಿದ್ದೀವಿ. ಫಸ್ಟ್ ಬಂದಿದ್ದ ತಕ್ಷಣ ಪ್ರಸಾದ ತಿಂತಾ ಇದ್ದೀವಿ. ಇಬ್ಬರಿಗೂ ಸುಸ್ತಾಗೈತೆ, ಅದಕ್ಕೆ ಪ್ರಸಾದ ತಿಂದ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ. ಫುಲ್ ಕ್ಯೂ ಬೇರೆ ಐತೆ ಗಾಯ್ಸ್. ಬೆಟ್ಟದ ಹತ್ರ ಬಂದಿದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ. ಗಾಯ್ಸ್ ತಮಾಸೆಯಿಂದ ಎಷ್ಟು ಜನ ಇದ್ದಾರೆ ನೋಡಿ. ಪೆಂಡಲ್ ಹಾಕಿದ್ರೆ ಕೆಳಗೆ ಫುಲ್ಲು ಜನನೇ. ಇವಾಗ ನಾವು ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಟಿಕೆಟ್ ತೊಗೊಳಕ್ಕೂ ಎಷ್ಟು ಕ್ಯೂ ಇದೆ ನೋಡಿ ಗಾಯ್ಸ್. 100 ರೂಪೀಸ್ ಟಿಕೆಟ್ಗೆ ಎಷ್ಟು ಜನ ಇದ್ದಾರೆ ನೋಡಿ ಗಾಯ್ಸ್. ಟೈಮ್ ಬಂದು 10:40 ಆಗಿದೆ. ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ದರ್ಶನ ಮುಗಿಸೋಷ್ಟಕ್ಕೆಲ್ಲ ಎಷ್ಟೊತ್ತಾಗುತ್ತೆ ನೋಡೋಣ. ಕ್ಯೂ ಒಂದು ಫುಲ್ ಇದೆ ನೋಡಿ ಗಾಯ್ಸ್, ಇಷ್ಟು ರಶ್ ಇದೆ. ಗೈಸ್ ಇವಾಗ ಅಷ್ಟೇ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಟೈಮ್ ಅರೌಂಡ್ 12:15 ಆಗಿದೆ. ಇಷ್ಟೊತ್ತಾಗಿದೆ ದರ್ಶನ ಮುಗಿಯೋಕ್ಕೆ. ಇಷ್ಟು ರಶ್ ಇದೆ ಅಂದರೆ ತುಂಬ ರಶ್ ಇದೆ. ಸೊ ಗೈಸ್ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗೋಕ್ಕೆ ನಮ್ಮಗೆ ಹೇಳ್ತಾ ಇದ್ದೀನಿ, ಹನುಮಂತು ಪಲಾವ್ ತಿಂದು ಎಷ್ಟು ದಿನ ಆಯಿತು ಅಂತ. ತೊಗೊಡ್ತೀವಿ ಮಮ್ಮಿ? ನಡೀತೀನಿ. ಸೊ ಇವಾಗ ಒರಿಜಿನಲ್ ಹನುಮಂತು ಪಲಾವ್ ಅಲ್ಲಿ ಹೋಟ್ಲಿಗೆ ಹೋಗಬೇಕು. ಆಟೋ ಅವ್ರ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ ಗೈಸ್. ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಹನುಮಂತು ಪಲಾವ್ ಹತ್ರ ಇದು ಕರ್ಕೊಂಡು ಹೋಗೋಕ್ಕೆ.
ಆಟೋದಲ್ಲಿ ಹೋಗ್ತಾ ಇದ್ದೀನಿ ಹನುಮಂತು ಪಲಾವ್ಗೆ. ಇವಾಗ ನಾವು ಒರಿಜಿನಲ್ ಹನುಮಂತು ಪಲಾವ್ಗೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇದು 1930 ಇದೆ ಅಂತೆ. ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಒರಿಜಿನಲ್ ಹನುಮಂತು ಪಲಾವ್ ಹಳೇ ಕಾಲದಿದ್ದು ನೋಡಿ, ಅಲ್ಲೇ ಇದು 1930 ಒರಿಜಿನಲ್ ಇದು. ಸೊ ನೀವು ಮೈಸೂರಿಗೆ ಬಂದಾಗ ಇಲ್ಲಿ ಬಂದಿದ್ರೆ ಟೇಸ್ಟ್ ಹೆಂಗೆ ಅನಿಸ್ತು ನಿಮಗೆ ಅಂತ ಹೇಳಿ. ಸೊ ಗೈಸ್ ಇವಾಗ ನಾವು ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ಸೊ ಗೈಸ್ ಊಟ ತಿನ್ಕೊಂಬಂದ ತಕ್ಷಣ ಆಚೆ ನೋಡಿದ್ರೆ ಫುಲ್ಲು ಮಳೆ ಬರ್ತಿದೆ. ಸೊ ಇವಾಗ ಆಟೋ ಬುಕ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ KSRTC ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ನಾನ್ ಸ್ಟಾಪ್ ಬೆಂಗಳೂರು ಬಸ್ ಹತ್ತಬೇಕು ಗೈಸ್. ಹನುಮಂತ ಪಲಾವ್ ಅಂತ ಹೊಟ್ಟೆ ತುಂಬ ತಿಂದ್ರಿ, ಹೆಂಗೆ ಬೇಕು ಇನ್ನೂ ಪರವಾಗಿಲ್ಲ. ಸೊ ಇವಾಗ ಬಸ್ಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡ್ತೀವಿ. ಇವಾಗ ಟೈಮ್ ಇವಾಗ 2:30 ಆಗಿದೆ, 2:35 ಆಗಿದೆ. ಇವಾಗ ಬಸ್ ಹತ್ತೀವಿ, ನೋಡೋಣ ಅಲ್ಲಿಗೆ ಹೋಗಿ ಎಷ್ಟೊತ್ತಾದ್ಮೇಲೆ ರೀಚ್ ಆಗ್ತೀವಿ ಅಂತ. ಟೈಮ್ 3:15 ಆಗಿದೆ, ಇನ್ನು ಮೈಸೂರಲ್ಲೇ ಇದ್ದೀವಿ. ಇವಾಗ ಸ್ಟಾರ್ಟ್ ಆಗ್ತದೆ. ಸೊ ಗೈಸ್ ಟೈಮ್ ಬಂದ್ಬಿಟ್ಟು 5:30 ಆಗಿದೆ. ಅಷ್ಟರಲ್ಲಿ ಬಂದು ಮೆಜೆಸ್ಟಿಕ್ ರೀಚ್ ಆಗಿದ್ದೀವಿ ನಾವು. ಸೊ ಇಲ್ಲಿಂದ ಹೋಗೋ ಸ್ಟ್ರೈಕಲ್ಲಿ 1 ಅವರ್ ಆಗುತ್ತೆ ನಮ್ಮ ಮನೆಗೆ. ದೇವಸ್ಥಾನ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ವಿತ್ ಲಾಟ್ಸ್ ಆಫ್ ಲವ್.